ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಭ್ರಷ್ಟಾಚಾರದ ಕಿಂಗ್ಗಳು. ರಾಜ್ಯಪಾಲರ ನಡೆ ನೋವಿನ ಸಂಗತಿ. ರಾಜ್ಯಪಾಲರು ಸಂವಿಧಾನ ಮುಖ್ಯಸ್ಥರಾಗಿ ಬಿಜೆಪಿ ಸಹಚರರಾಗಿ ಕೆಲಸ ಮಾಡುತ್ತಿದ್ದಾರೆ. ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರೊಂದಿಗೆ ಚರ್ಚೆ ಮಾಡಲು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನಗರದಲ್ಲಿಂದು ಮಾತನಾಡಿದ ಅವರು, ಬಿಜೆಪಿಯವರು ವಿರೋಧ ಪಕ್ಷದ ಎಲ್ಲಾ ನಾಯಕರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಎಲ್ಲ ತಪ್ಪು ಮಾಡೋಕೆ ತಯಾರಿದ್ದಾರೆ. ಧರ್ಮ ಸಿದ್ಧಾಂತ, ದೇಶಭಕ್ತಿ ಎಲ್ಲ ಸುಮ್ಮನೆ. ಅವರದು ಕಪಟ ನಡವಳಿಕೆ. ಜಾಸ್ತಿ ತೋರಿಸಿಕೊಳ್ಳೋರೆ ತಪ್ಪು ಮಾಡೋದು ದೇಶಪ್ರೇಮ ಎಂದು ಕಪಟತನ ಎಂದು ದೂರಿದ್ದರು. ವಿಜಯೇಂದ್ರನ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕೆ ನೈತಿಕತೆ ಇಲ್ಲ. ದೇಶದಲ್ಲಿ ಅತ್ಯಂತ ಭ್ರಷ್ಟ ಸಿಎಂಗಳಲ್ಲಿ ಯಡಿಯೂರಪ್ಪ ಒಬ್ಬರು. ಅವರ ವೈಯಕ್ತಿಕ ಭ್ರಷ್ಟಾಚಾರ ಸಾಕಷ್ಟು ಮಾಡಿದ್ರು. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಬೇಲ್ನಲ್ಲಿದ್ದಾರೆ. ಕುಮಾರಸ್ವಾಮಿ ಮೇಲೆ ವಿಚಾರಣೆ ನಡೀತಾ ಇದೆ. ಇವರಿಗೆಲ್ಲ ಏನು ಅರ್ಹತೆ ಇದೆ? ಅವರ ಉದ್ದೇಶ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬಾರದು ಅನ್ನೋದೇ. ಇದನ್ನೆಲ್ಲ RSS ಬಿಜೆಪಿ ಅವರು ಮಾಡ್ತಿದ್ದಾರೆ. ಬರಗಾಲ ಬಂದಾಗ ಪರಿಹಾರ ಕೊಡೋಕ್ಕೆ ತಾಕತ್ತಿಲ್ಲ ಇವರಿಗೆ. ಜೋಶಿ, ಕುಮಾರಸ್ವಾಮಿಯಿಂದ ಏನು ಪ್ರಯೋಜನ ನಮಗೆ? ವಾಲ್ಮೀಕಿ ಹಗರಣ ನಿಜಕ್ಕೂ ಹಗರಣ, ತಪ್ಪಾಗಿದೆ. 50 ಕೋಟಿಗಿಂತ ಹೆಚ್ಚಿನ ಹಣ ವಾಪಸ್ ತಂದಿದ್ದೇವೆ. ಭೂಮಿ ನಿಗಮ ಸೇರಿ ಹಲವು ನಿಗಮಗಳ ಆಗಿವೆ. ಕ್ರಮ ಕೈಗೊಳ್ಳುತ್ತಿದ್ದೇವೆ. ನಾಗೇಂದ್ರ ಅವರನ್ನ ಇಡಿ ಅವರು ಅರೆಸ್ಟ್ ಮಾಡಿದ್ದಾರಲ್ಲ, ಬಿಜೆಪಿ ಅವರಿಗೆ ಅಭಿವೃದ್ಧಿ ವಿಚಾರ ಬೇಕಾಗಿಲ್ಲ ಎಂದಿದ್ದಾರೆ. AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಭೇಟಿ ಮಾಡಿ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ವಿಷಯಗಳ ಬಗ್ಗೆ ತಿಳಿಸೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಬಹುಶಃ ಮುಖ್ಯಮಂತ್ರಿಗಳಿಗೆ ಇನ್ನೂ ಬೇರೆ ಬೇರೆ ಕೆಲಸಗಳು ಕೂಡ ಇರ್ತದೆ. ದೆಹಲಿಗೆ ಹೋದಾಗ ಬೇರೆ ಬೇರೆ ಕೆಲಸಗಳು ಇರ್ತದೆ. ಆದರೆ ಮುಖ್ಯವಾಗಿ ಪಕ್ಷದ ವರಿಷ್ಠರಿಗೆ ಇಲ್ಲಿಯ ಬೆಳವಣಿಗೆಗಳು ಅದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಅದರ ಬಗ್ಗೆ ಖುದ್ದಾಗಿ ಮಾಹಿತಿ ನೀಡೋದಕ್ಕೆ ಹೋಗ್ತಾ ಇದ್ದಾರೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗುವಂಥದ್ದು ಏನು ಆ ಥರ ಕಾರ್ಯಕ್ರಮ ನನಗೇನು ಗೊತ್ತಿಲ್ಲ. ಯಾಕೆಂದರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನೇಕ ಶಾಸಕರು ಎಲ್ಲರೂ ಕೂಡ ಭಾಳ ಒಕ್ಕೊರಲಿನಿಂದ ಹೇಳಿದ್ರು, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಮತ್ತು ರಾಜ್ಯಪಾಲರ ನಡೆ ಏನಿದೆ ಇದು ಅತ್ಯಂತ ಒಂದು ನೋವಿನ ಸಂಗತಿ. ಅವರು ಈ ರೀತಿಯಾದಂಥ ನಡೆ ಅವ್ರು ಇಡಬಾರ್ದಾಗಿತ್ತು ಅಂತ ಎಲ್ಲ ಶಾಸಕರ ಅಭಿಪ್ರಾಯ ಕೊಟ್ಟು, ಮತ್ತು ರಾಜ್ಯಪಾಲರು ಈ ರೀತಿ ತಪ್ಪು ಹೆಜ್ಜೆ ಇಟ್ಟಾಗ ಅದು ನಾವು ಅವರ ಬಗ್ಗೆ ಅವರ ನಡೆ ಮತ್ತು ಅವರ ನಡವಳಿಕೆ ಇವತ್ತು ಸರಿ ಇಲ್ಲದೆ ಇರೋದ್ರಿಂದ ಅದು ರಾಷ್ಟ್ರಪತಿಗಳಿಗೆ ದೂರನ್ನು ನೀಡಬೇಕು ಅಂತ ಹೇಳಿ ಎಲ್ಲ ಶಾಸಕರುಗಳು ಹೇಳ್ತಾಯಿದ್ರು. ಅದನ್ನು ನಾನು ಚರ್ಚೆ ಮಾಡಿ ತಿಳಿಸ್ತೀನಿ ಅಂತ ಮುಖ್ಯಮಂತ್ರಿಯವರು ಹೇಳಿದ್ರು. ಅದು ಮುಂದೆ ಏನಾಗುತ್ತೆ ನೋಡೋಣ.